ದಿನನಿತ್ಯ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀರಾ? ಹಾಗಾದ್ರೆ ಖಂಡಿತವಾಗೂ ಈ ವಿಚಾರವನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂತ ಅಂದ್ರೆ ಈ ತಪ್ಪುಗಳನ್ನ ನೀವು ಒಂದಲ್ಲ ಒಂದು ಬಾರಿ ಮಾಡೇ ಇರ್ತೀರಾ. ಈ ತಪ್ಪುಗಳನ್ನ ಮಾಡಿದ್ರೆ ಇನ್ ಮುಂದೆ ನಿಮಗೆ ಫೈನ್ ಬೀಳೋದಂತೂ ಪಕ್ಕ. ಏನ್ ತಪ್ಪು ಮಾಡಬೇಕು, ಏನ್ ತಪ್ಪು ಮಾಡಬಾರ್ದು, ಇವೆಲ್ಲವೂ ಸಹ ಇದೀಗ BMRC ಅಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಮೆಟ್ರೋ ಒಳಗಡೆ ಏನಾದರೂ ಊಟ ಮಾಡಿದ್ರೆ ಅಥವಾ ರೀಲ್ಸ್ ಮಾಡಿದ್ರೆ ಅಥವಾ ಜೋರಾಗಿ ಸೌಂಡ್ ಕೊಟ್ಕೊಂಡು ಮ್ಯೂಸಿಕ್ ಏನಾದರೂ ಕೇಳ್ತಾ ಇದ್ರೆ, ಅದರ ಜೊತೆಗೆ ಮೆಟ್ರೋದಲ್ಲಿ ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಇಲ್ಲದೆ ಇರುವಂತಹ ಸಮಯದಲ್ಲಿ ಕೂತ್ಕೊಳ್ಳುವಂತಹ ಸನ್ನಿವೇಶ ಏನಾದರೂ ನಿರ್ಮಾಣ ಆದರೆ ಖಂಡಿತವಾಗೂ ನಿಮ್ಮ ವಿರುದ್ಧ ಇದೀಗ ಕೇಸ್ ಆಗುವಂತಹ ಸಾಧ್ಯತೆ ಇದೆ. ಅದರ ಮೇಲೂ ಸಹ ನಿಮಗೆ ಫೈನ್ ಬೀಳುತ್ತೆ. ಎಷ್ಟು ಫೈನು ಅಂತ ನೋಡೋದಾದ್ರೆ ಸರಿಸುಮಾರು 2,500ರಿಂದ 10,000 ರೂಪಾಯಿವರೆಗೂ ಸಹ ಫೈನ್ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಮಧ್ಯದಲ್ಲಿ ಯಾವುದಾದ್ರೂ ಟ್ರ್ಯಾಕ್ಗಳ ಮಧ್ಯೆ ಇಳಿಯುವಂಥದ್ದಾಗಿರ್ಬೋದು ಅಥವಾ ಟಿಕೆಟ್ಗಳನ್ನು ಫೇಕ್ ಮಾಡಿ ಯೂಸ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯ ಆರೋಪಗಳೇನಾದ್ರು ಕೇಳಿ ಬಂದಾಗ ಸರಿಸುಮಾರು 25,000 ರೂಪಾಯಿ ದಂಡ ಬೀಳೋದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು.